ಮದರ್ಹುಡ್ ಅಂದ್ರೆ ತಾಯ್ತನ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ. ಇದು ಎಷ್ಟು ಸತ್ಯ ಹೌದು ಅದರಷ್ಟೇ ಸತ್ಯ ಈ ಬ್ಯೂಟಿಫುಲ್ ಜರ್ನಿನಾಗ ಕೆಲವೊಂದಿಷ್ಟು ಹಾರ್ಡ್ ಪಾರ್ಟ್ಸ್ನು ಇರ್ತಾವ. ಅದ್ರ ಬಗ್ಗೆ ಯಾರು ನಿಮಗ ಮೊದ್ಲೇ ಹೇಳಂಗೂ ಇಲ್ಲ, ಪ್ರಿಪೇರ್ ಮಾಡಂಗಿಲ್ಲ. ಸೊ ಅಂಥ ರಿಯಲ್ ಆದ ಹಾರ್ಡ್ ಪಾರ್ಟ್ಸ್ ಬಗ್ಗೆ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಮಾತಾಡ್ತೀನಿ. ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ರಿ ಅಥವಾ ಈಗ ತಾನೇ ಡೆಲಿವರಿ ಆಗಿತ್ತು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡ್ಲಾರ್ದೆ ನೋಡ್ರಿ. ಬಿಕಾಸ್ ವಿಡಿಯೋ ನೋಡಿದಾಗ ನೀವು ಕನೆಕ್ಟ್ ಮಾಡ್ಕೋತೀರಿ. ಈ ಮದರ್ಹುಡ್ ಅನ್ನೋ ಜರ್ನಿದಾಗ ನೀವು ಅಲೋನ್ ಆಗಿಲ್ಲ. ಎಲ್ಲಾ ತಾಯಂದರು ಹೊಸದಾಗಿ ತಾಯಿ ಆದಾಗ ಅನುಭವಿಸುವಂತ ಕಟುವಾದ ಸತ್ಯಗಳಿವು. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಆಕ್ಚುಲಿ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಎಲ್ಲರೂ ಮಾತಾಡೋದು ಕೇಳಿರ್ತೀರಿ, ಆದ್ರೆ ಮದರ್ಹುಡ್ ಜರ್ನಿ ಬಗ್ಗೆ ಮಾತಾಡೋರು ಬಹಳ ಕಡಿಮೆ ಜನ. ಅಂದ್ರೆ ಡೆಲಿವರಿ ಆದ ಫಸ್ಟ್ ಡೇ ಹಿಡ್ಕೊಂಡು ನಿಮ್ಮ ಮದರ್ಹುಡ್ ತಾಯ್ತನದ ಜರ್ನಿ ಏನ್ ಸ್ಟಾರ್ಟ್ ಆಗ್ತದಲ್ಲ, ಅವಾಗ ಒಬ್ಬ ತಾಯಿ ಆದವಳು ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಾಳ. ಅದ್ರಲ್ಲೂ ಫಸ್ಟ್ ಟೈಮ್ ನ್ಯೂ ಮಾಮ್ ಆಗಿದ್ರ ಅಂದ್ರ ಅವಾಗಂತೂ ನಿಮಗ ಒಂದು ಮಾನಸಿಕ ಸ್ಥೈರ್ಯ ಎಷ್ಟು ಬೇಕಾಗಿರ್ತದ ಅದ್ರ ಬಗ್ಗೆ ಬಹಳ ಜನ ಇಗ್ನೋರ್ ಮಾಡ್ತಾರ. ಯಾಕಂದ್ರೆ ಒಂದ್ಸಲ ಡೆಲಿವರಿ ಆಯ್ತು ಅಂದ್ರೆ ಮುಗೀತು, ಪ್ರೆಗ್ನೆನ್ಸಿ ಫೇಸ್ ಎಲ್ಲ ಮುಗೀತಲ್ಲ. ಸೊ ಮಗುನು ಬಂದಾಯ್ತು. ಅದಾದ ನಂತರ ನಾವು ಫಿಸಿಕಲಿ ಹೀಲ್ ಆಗಕ್ಕ, ಮೆಂಟಲಿನೂ ಸ್ಟ್ರಾಂಗ್ ಆಗಕ್ಕ, ಆಮೇಲೆ ಅದು ಬಂದಿರೋ ಚೇಂಜಸ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕ ಎಷ್ಟು ಟೈಮ್ ಹಿಡಿತದ ಅದು ತಾಯಿ ಆದ್ಮೇಲೆ ಗೊತ್ತಾಗ್ತದ. ಬಟ್ ಡೋಂಟ್ ವರಿ, ನಿಮ್ಮ ಈ ಮದರ್ಹುಡ್ ಜರ್ನಿನು ಈಸಿಯಾಗಿ ಮಾಡಕ್ಕ ಮತ್ತ ಒಂದ್ಸಲ ತಾಯಿ ಆದ್ಮೇಲೆ ಏನೆಲ್ಲ ಚಾಲೆಂಜಸ್ ಎದುರಾಗ್ತಾವ ಅನ್ನೋದನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದು ಆಕ್ಚುಲಿ ನಿಮ್ಗ ಕುಗ್ಸಕ್ ಅಂತೂ ಅಲ್ಲ, ಅಥವಾ ಇದು ಕಟುವಾದ ಸತ್ಯ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅನ್ನೋದಕ್ಕೂ ಅಲ್ಲ. ಇದಕ್ಕೆ ಒಂಥರ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿರ್ಬೇಕು. ಮತ್ತ ಈ ಒಂದು ಜರ್ನಿನಾಗ ಅದೇನ್ ಚಾಲೆಂಜಸ್ ಫೇಸ್ ಮಾಡ್ತಿರ್ತಿರಲ್ಲ ಆ ಟೈಮ್ನಾಗ, ಎಸ್ಪೆಷಲಿ ಫಸ್ಟ್ 3 ತಿಂಗಳು ಆಫ್ಟರ್ ಡೆಲಿವರಿ ಆಕ್ಚುಲಿ ಒಂದು ಕ್ಲಾರಿಟಿ ಸಿಗ್ತದ. ಇದರಿಂದ ನೀವು ನಿಮ್ಮ ಮಗು ಜೊತೆ ಏನ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ ಅದರಲ್ಲಿ ಇನ್ನೇ ಇಂಪ್ರೂವ್ಮೆಂಟ್ ಕಾಣಿಸ್ತದ. ಇಲ್ಲ ಅಂದ್ರೆ ನೀವು ಕೇಳಿರ್ಬೋದು, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಹಳ ಜನ ತಾಯಂದ್ರ ಅನುಭವಿಸ್ತಾರ. ಅಂದ್ರೆ ಡೆಲಿವರಿ ನಂತರ ಡಿಪ್ರೆಷನ್ ಆಗ್ತದಲ್ಲ, ಆ ಟೈಮ್ನಾಗ ನಮಗ ಮಗು ಜೊತೆ ಬಾಂಡ್ ಮಾಡ್ಕೊಳಕ ಅಷ್ಟ ಸುಲಭ ಆಗಂಗಿಲ್ಲ. ಬಿಕಾಸ್ ಆಫ್ ಡಿಪ್ರೆಷನ್ ಅನುಭವಿಸ್ತಿರ್ತೀವಲ್ಲ, ಸೊ ಕಿರಿಕಿರಿ ಆಗ್ತದ. ಸೊ ಅವೆಲ್ಲ ಅವಾಯ್ಡ್ ಆಗ್ಬೇಕು ಅಂತಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ನಾ ಹೇಳುವ ಈ 5 ವಿಷಯಗಳು ಹೆಲ್ಪ್ ಆಗ್ತಾವ. ಮೊದಲನೇ ವಿಷಯ ಯಾವ್ದಂದ್ರ, ಡೆಲಿವರಿ ನಂತರ ಒಬ್ಬ ಹೊಸದಾಗಿ ತಾಯಿ ಆದವಳು ಹೀಲ್ ಆಗಕ್ಕ, ಅಂದ್ರೆ ಅವಳು ಫಿಸಿಕಲಿ ಹೀಲ್ ಆಗಕ್ಕ, ಡೆಲಿವರಿ ಅನ್ನೋ ಹೆಕ್ಟಿಕ್ ಪ್ರಾಸೆಸ್, ಈ ಪ್ರೆಗ್ನೆನ್ಸಿ ಎಲ್ಲ 9 ತಿಂಗಳ ಜರ್ನಿ ಏನ್ ಮುಗಿಸಿರ್ತಾಳ, ಸೊ ಒಂಥರ ಎಕ್ಸಾಷನ್ ಆಗಿರ್ತದ. ಆಮೇಲೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ಬೇಕು. ನಾರ್ಮಲ್ ಡೆಲಿವರಿನೇ ಆಗಿರ್ಬಹುದು ಅಥವಾ ಸಿಸರಿಯನೇ ಆಗಿರ್ಬಹುದು. ಯಾವುದೇ ಒಂದು ಡೆಲಿವರಿ ಆದ್ರೂ ರಿಕವರ್ ಆಗಕ್ಕ ಟೈಮ್ ಬೇಕಾಗ್ತದ. ನಮ್ಮ ಬಾಡಿನೂ ರಿಕವರ್ ಆಗಕ್ ಟೈಮ್ ಬೇಕು, ನಮ್ಮ ಮೆಂಟಲ್ ಹೆಲ್ತ್ನು ರಿಕವರ್ ಆಗಕ್ ಟೈಮ್ ಬೇಕು. ಸೊ ಬಾಡಿ ರಿಕವರ್ ಆಗಕ್ಕ 1-2-3 ತಿಂಗಳರೆ ಹಿಡಿತದ. ನಾರ್ಮಲ್ ಡೆಲಿವರಿ ಆದ್ರೆ ಬೇಗ ರಿಕವರ್ ಆಗ್ತಾರ. ಸಿಸೇರಿಯನ್ ಆಗಿತ್ತು ಅಂತಂದ್ರೆ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಏನಾರ ಕಾಂಪ್ಲಿಕೇಶನ್ಸ್ ಅನುಭವಿಸಿದ್ರು ಅಂದ್ರೆ ಸ್ವಲ್ಪ ರಿಕವರ್ ಆಗಕ್ಕ ಟೈಮ್ ಹಿಡಿತದ. 6 ತಿಂಗಳು 9 ತಿಂಗಳವರೆಗೂ ಹೋಗ್ಬಹುದು. ಸೊ ಹೀಲ್ ಆಗಕ್ಕ ನಿಮಗ್ ನೀವೇ ಟೈಮ್ ಕೊಡ್ರಿ, ಕಿರಿಕಿರಿ ಮಾಡ್ಕೋಬೇಡ್ರಿ. ಆಫ್ಟರ್ ಡೆಲಿವರಿ ಆ ರಿಕವರಿ ಫೇಸ್ ಏನ್ ಇರ್ತದಲ್ಲ, ಆ ಫೇಸ್ ನಾಗ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗೋದ್ರಿಂದ ತಾಯಿ ಆದವಳು ಡಿಪ್ರೆಷನ್ ಅನುಭವಿಸಬಹುದು. ಇದೆಲ್ಲ ಮಾಮೂಲು ಆಗ್ತಿರ್ತದ. ಅದಕ್ಕೆ ನಾವು ಮೆಂಟಲಿ ಫಿಟ್ ಆಗಿರ್ಬೇಕು. ನಮ್ದ ಬಾಡಿ ಹೀಲ್ ಆಗಕ್ ಏನ್ ಟೈಮ್ ತಗೋತದ, ರಿಕವರಿ ಪ್ರಾಸೆಸ್ ನಾಗ ನಾವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕು. ಅದರಿಂದ ನಮ್ಮ ಮಗುವಿನ ಆರೈಕೆನು ಚಲೋ ಆಗ್ತದ ಅಂಡ್ ನಾವು ಕೂಡ ಬೇಗನೆ ರಿಕವರ್ ಆಗ್ತೀವಿ. ಎರಡನೇ ವಿಷಯ ಯಾವ್ದಂತಂದ್ರ ಸ್ಲೀಪ್ಲೆಸ್ ನೈಟ್ಸ್. ಆಕ್ಚುಲಿ ಪ್ರೆಗ್ನೆನ್ಸಿನಾಗೆ ನಿದ್ದೆ ಸಮಸ್ಯೆ ಬಹಳ ಆಗ್ತಿರ್ತದ. ಒಂದ್ಸಲ ಡೆಲಿವರಿ ಆಗ್ಲೇ ಆರಾಮ್ ಮಕ್ಕೋತೀನಿ ಅಂತ ಅನಿಸ್ತಿರ್ತದ, ಮಗು ಹೊರಗೆ ಬರೋಣ ಆರಾಮ್ ಮಲ್ಕೋಬಹುದು ಅಂತ. ಬಟ್ ರಿಯಲ್ ಚಾಲೆಂಜ್ ಇರೋದೇ ಇಲ್ಲಿ. ಯಾಕಂದ್ರ ಮಗು ಆದ್ಮೇಲೆ ಮಗು ಫೀಡಿಂಗ್ಗೋಸ್ಕರ ಆಗ್ಲಗ್ಲ ಎಬಸ್ತಿರ್ತದ. ರಾತ್ರಿ ನಿಮಗ್ ಮಲ್ಕೊಳಕ್ಕೆ ಬಿಡಂಗಿಲ್ಲ. ಅದ್ರಲ್ಲೂ ಸ್ಟಾರ್ಟಿಂಗ್ 2-3 ತಿಂಗಳಂತೂ ಮಗುವಿಂದ ಟೈಮಿಂಗ್ ಪ್ರಕಾರ ನಾವು ನಮ್ಮ ನಿದ್ದೆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದ. ಮಧ್ಯರಾತ್ರಿ ಎಲ್ಲ 1-2 ಸಲ ಎಬಸ್ತಿರ್ತದ. ಸೊ ಅವಾಗೆಲ್ಲ ಎದ್ದು ಕೂತು ಹಾಲು ಕೊಟ್ಟು ಮತ್ತೆ ಮಲ್ಕೋಬೇಕು. ಸೊ ನಮ್ ನಿದ್ದೆ
ಡಿಸ್ಟರ್ಬ್ ಆಗೋದಂತೂ ನಿಜ, ಇದು ಒಂದು ಕಟ್ಟು ಸತ್ಯ ಅಂತಾನೆ ಹೇಳ್ಬೋದು. ಸೊ ಅದಕ್ಕೂ ಒಂದ್ ಸ್ವಲ್ಪ ಕಿರಿಕಿರಿ ಆಗ್ತದ, ನಿದ್ದೆ ಸರಿಯಾಗಿ ಆಗ್ತಿರಲ್ಲ ಅಂತಂದು. ಬಟ್ ಏನು ಮಾಡಕ್ಕಾಗಲ್ಲ, ಮಗುವಿನ ಟೈಮಿಂಗಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗ್ತದ. ಮಗು ಯಾವಾಗ ಫೀಡಿಂಗ್ ಕೇಳ್ತದ, ಯಾವಾಗ ಎಬ್ಬಿಸ್ತದ, ಅವಾಗ ನಾವು ಅದಕ್ಕೆ ಎದ್ದು ಫೀಡ್ ಮಾಡೇಬೇಕಾಗ್ತದ. ಬಟ್ ಇದನ್ನ ನೀವು ಈಸಿ ಮಾಡ್ಕೋಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಒಬ್ರದ್ದು ಯಾವಾಗ್ಲೂ ಸಪೋರ್ಟ್ ತಗೊಂಡ್ರೆ ನಿಮ್ದು ಈ ಜರ್ನಿ ಏನ್ ಇರ್ತದಲ್ಲ, ನಿಮ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಈ ಫೀಡಿಂಗ್ ಟೈಮಿಂಗ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಕರೆಕ್ಟ್ ಆಗಿ ನಿಭಾಯಿಸಬಹುದು. ನೀವು ಕೂಡ ರೆಸ್ಟ್ ಮಾಡಬಹುದು. ಮೂರನೆಯ ವಿಷಯ ಯಾವ್ದಂದ್ರೆ ನಿಮ್ಮ ಡಯಟ್, ನೀವು ತಗೊಳ್ಳುವಂತ ಆಹಾರ. ಡಯಟ್ ಅಂದ್ರೆ ಹೆಲ್ದಿ ಡಯಟ್ ಬಗ್ಗೆ ಹೇಳತ್ತೀನಿ. ಇದು ನೀವು ಪ್ರೆಗ್ನೆನ್ಸಿನಾಗ ಹೆಂಗ್ ಹೆಲ್ದಿ ಡಯಟ್ ಫಾಲೋ ಮಾಡಿರ್ತೀರಿ, ಆರೋಗ್ಯಕರದ ಒಂದು ಆಹಾರ ತಗೊಂಡಿರ್ತೀರಿ, ಸೇಮ್ ಆಫ್ಟರ್ ಡೆಲಿವರಿನೂ ಹಂಗೆ ಮುಂದುವರಿಬೇಕು. ಯಾಕಂದ್ರೆ ನಿಮ್ ಮಗುಗ ನೀವು ಫೀಡ್ ಮಾಡ್ತಿರ್ತೀರಿ. ಸೊ 1 ವರ್ಷ ನೀವೇನ್ ಆಹಾರ ತಗೋತೀರಿ ಅದರಿಂದನೇ ನ್ಯೂಟ್ರಿಯನ್ಸ್ ಹೋಗ್ತಿರ್ತದ ಮಗುಗ. ಸೊ ಆದಷ್ಟು ನೀವು ತಗೊಳ್ಳುವಂತ ಆಹಾರ ಆರೋಗ್ಯವಾಗಿದ್ದಿರ್ಲಿ, ಮತ್ತ ಎಲ್ಲ ಪೋಷಕಾಂಶಗಳು ಇನ್ಕ್ಲೂಡ್ ಮಾಡ್ಕೋರಿ. ಮತ್ತೆ ಈ ಬಾಣಂತಿ ಆರೈಕೆ ಬಗ್ಗೆನೇ ನಾನು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ಭಾಗ 1 ಭಾಗ 2 2 ವಿಡಿಯೋಸ್ ಮಾಡಿದ್ದೀನಿ, ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೊರಿ. ಆಮೇಲೆ ಆದಷ್ಟು ಸ್ಪೈಸಿ ಫುಡ್, ಜಾಸ್ತಿ ಖಾರ ಇರೋ ಫುಡ್, ಫ್ರೈಡ್ ಐಟಮ್ಸ್, ಆಮೇಲೆ ಜಂಕ್ ಫುಡ್ ಇದೆಲ್ಲ ಅವಾಯ್ಡ್ ಮಾಡ್ರಿ. ಬಿಕಾಸ್ ಇದೆಲ್ಲ ನೀವು ತಗೊಂಡಾಗ ಅದು ನಿಮ್ಮ ಮಗುವಿನ ಹಾಲದ ಕ್ವಾಲಿಟಿ ಮೇಲೂ ಎಫೆಕ್ಟ್ ಆಗ್ತದ. ಅದರಿಂದ ಮಗುವಿನ ಹೆಲ್ತ್ ಮತ್ತು ಮಗುವಿನ ತೂಕದ ಮೇಲೂ ಎಫೆಕ್ಟ್ ಆಗ್ತದ. 4ನೇ ವಿಷಯ ಯಾವ್ದಂದ್ರ, ಡೆಲಿವರಿ ನಂತರ ನಾನು ಬ್ಯಾಕ್ ಟು ನಾರ್ಮಲ್ ಆಗ್ತೀನಿ, ಅಂದ್ರೆ ಬ್ಯಾಕ್ ಟು ಸೈಜ್ ಫಿಟ್ ಆಗ್ತೀನಿ, ಮತ್ತ ನಂದು ಒರಿಜಿನಲ್ ಶೇಪ್ ಸೈಜಿಗೆ ಬರ್ತೀನಿ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ಆ ತರ ಆಗೋಕ್ನು ಟೈಮ್ ಬೇಕು. ಲೈಕ್ ಸಡನ್ ಆಗಿ ಡೆಲಿವರಿ ನಂತರ ಹೊಟ್ಟೆಯಿಂದ ಮಗು ಆಚೆ ಬಂದ ತಕ್ಷಣ ಹೊಟ್ಟೆ ಫ್ಲಾಟ್ ಆಗಂಗಿಲ್ಲ. ಹೊಟ್ಟೆ ಫ್ಲಾಟ್ ಆಗೋಕ್ಕೂ ಟೈಮ್ ಬೇಕು. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ನಿಯಮಗಳು ಪಾಲಿಸ್ಬೇಕಾಗ್ತದ. ಸ್ಟಾರ್ಟಿಂಗ್ ಎಲ್ಲ ವಾರ್ಮ್ ವಾಟರ್ ಕುಡಿಯೋದು, ಜಂಕ್ ಫುಡ್ ಅವಾಯ್ಡ್ ಮಾಡೋದು, ಆಮೇಲೆ ಅಬ್ಡಾಮಿನಲ್ ಬೆಲ್ಟ್ ಏನ್ ಕೊಟ್ಟಿರ್ತಾವ ಡಾಕ್ಟರ್ ಅದನ್ನ ಹಾಕೊಳ್ಳೋದು. ಈ ತರ ಒಂದ್ ಸಣ್ಣ ಸ್ಟೆಪ್ಸ್ ಏನ್ ಫಾಲೋ ಮಾಡ್ತೀವಲ್ಲ ಅದೆಲ್ಲ ಕ್ರಮೇಣವಾಗಿ ಹೊಟ್ಟೆ ಕಡಿಮೆ ಆಗಕ್ಕೆ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಸ್ಟ್ರೆಚ್ ಮಾರ್ಕ್ಸ್ ಏನ್ ಮೂಡಿರ್ತದ ಪ್ರೆಗ್ನೆನ್ಸಿ ಟೈಮ್ನಾಗ, ಸೊ ಆ ಸ್ಟ್ರೆಚ್ ಮಾರ್ಕ್ಸ್ ಫೇಡ್ ಆಗಕ್ಕೂ ನಾವು ಆಫ್ಟರ್ ಡೆಲಿವರಿನೂ ಅದಕ್ಕೆ ಕ್ರೀಮ್, ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇರಬೇಕು. ಮತ್ತು ಆದಷ್ಟು ಶಿಯಾ ಬಟರ್ ಉಳ್ಳುವಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಅಥವಾ ಮಾಯಿಶ್ಚರೈಸರ್ನ ಯೂಸ್ ಮಾಡ್ರಿ. ಅದರಿಂದ ಈ ಸ್ಟ್ರೆಚ್ ಮಾರ್ಕ್ಸ್ ಆದಷ್ಟು ಬೇಗ ಫೇಡ್ ಆಗಕ್ಕೆ ಹೆಲ್ಪ್ ಮಾಡ್ತದ. ಫೈನಲಿ 5ನೇ ವಿಷಯ ಯಾವ್ದಂತಂದ್ರ, ಡೆಲಿವರಿ ಆಗೋಕ್ಕಿಂತ ಮುಂಚೆ ನಾವು ಒಬ್ಬರ ಮಗಳಾಗಿರ್ತೀವಿ. ಡೆಲಿವರಿ ಆದ ತಕ್ಷಣ ನಾವು ಒಂದು ಮಗುಗ ತಾಯಿಯಾಗಿರ್ತೀವಿ. ಅಂದ್ರೆ ಈ ಶಿಫ್ಟ್ ಏನದಲ್ಲ, ಇದು ಡೆಲಿವರಿ ನಂತರನೇ ಅದು ನಮಗ ತಲೆಗೆ ಬರ್ತದ. ಅಲ್ಲಿ ತನ ಅದ್ರಗಿಂತ ಮೊದಲು ಇರ್ತದ, ಬಟ್ ಡೆಲಿವರಿ ನಂತರ ಅದು ಬಹಳ ಅನುಭವ ಆಗ್ತದ ನಮಗ. ನಮ್ಮಲ್ಲಿ ಡಿಪೆಂಡ್, ಅಂದ್ರೆ ನಾವು ಒಂದು ಜೀವಕ್ಕೆ ರೆಸ್ಪಾನ್ಸಿಬಲ್ ಇದ್ದೀವಲ್ಲ ಅನ್ನೋ ಒಂದು ಏನಂತಾರ ಯೋಚನೆ, ಆ ಥಾಟ್, ಆ ಎಕ್ಸ್ಪೀರಿಯನ್ಸ್ ಆಗಕ್ಕ ಸ್ಟಾರ್ಟ್ ಆಗ್ತದ. ಆ ಎಕ್ಸ್ಪೀರಿಯನ್ಸ್, ಆ ಥಾಟ್ ಏನಿದೆ ಅಲ್ಲ, ಅದು ಒಂದ್ ಸ್ವಲ್ಪ ನಿಮಗ ಭಯನೂ ಮೂಡಿಸಬಹುದು. ಮತ್ತ ಒಂದ್ ಸ್ವಲ್ಪ ಅದರಿಂದ ನೀವು ಒಂಥರ ಪ್ರೆಷರ್ ಫೀಲ್ ಮಾಡ್ಕೋಬಹುದು, ಅಥವಾ ಖುಷಿನೂ ಆಗ್ಬಹುದು, ಅಥವಾ ಆಕ್ಸೆಪ್ಟ್ ಮಾಡ್ಕೋಬಹುದು ಕೆಲವೊಂದ್ಸಲ ಕೆಲವೊಬ್ರು. ಸೊ ಈ ಅನುಭವ ಹೊಸದಾಗಿ ತಾಯಿ ಆದವರಿಗೆ ಆಗೇ ಆಗ್ತದ. ನಿಮ್ದೇನಾದ್ರೂ ಈಗನೇ ರೀಸೆಂಟ್ ಆಗಿ ಡೆಲಿವರಿ ಆಗಿತ್ತು ಅಂತಂದ್ರೆ ನಿಮ್ಗೂ ಈ ತರ ಅನುಭವ ಆಗ್ಯದೇನೋ ಅಂತ ನನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ, ಯೂಸ್ಫುಲ್ ಅನ್ಸಿದಲ್ಲಿ ಲೈಕ್ ಮಾಡ್ರಿ. ಮತ್ತ ನಾ ಹೇಳಿರುವ ಈ 5 ವಿಷಯಗಳು ಕರೆಕ್ಟ್ ಅವೇ ಇಲ್ಲ ಅಂತ ನನ್ನ ಕಮೆಂಟ್ ನಾಗ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.